ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಟೆಂಡರ್ ಮುನ್ನ 15% 20% ಕಮಿಷನ್ ಕೊಡಬೇಕು. ಗುತ್ತಿಗೆದಾರರ ಸಂಘದ ಗೌರವ ಅಧ್ಯಕ್ಷ ಜಗನ್ನಾಥ ಶೇಗಜಿ ಆರೋಪ ಮಾಡಿದ್ದಾರೆ. ಟೆಂಡರ್ಗೆ ಮೊದಲೇ 15% 20% ಕಮಿಷನ್ ಕೊಡಬೇಕು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಗಲೂ ಕಮಿಷನ್ ನಡೀತಾ ಇದೆ. ಟೆಂಡರ್ ಮುನ್ನ ಕಮಿಷನ್ ಕೊಡದೇ ಇದ್ರೆ ನಮಗೆ ಕೆಲಸವೇ ಕೊಡೋದಿಲ್ಲ. ಕೆಲ ಶಾಸಕರು ಇನ್ನೂ ಜಾಸ್ತಿ ಕಮಿಷನ್ ತೆಗೆದುಕೊಳ್ತಾರೆ ಅಂತ ಜಗನ್ನಾಥ್ ನೇರ ಆರೋಪ ಮಾಡ್ತಾ ಇದ್ದಾರೆ. ರಾಜ್ಯ ಗುತ್ತಿಗೆದಾರರಿಗೆ ಸುಮಾರು 33,000 ಕೋಟಿ ಬಾಕಿ ಹಣವನ್ನ ರಾಜ್ಯ ಸರ್ಕಾರ ಬಾಕಿ ಉಳಿಸಿಕೊಂಡಿರುವಂತದ್ದು. ಈಗ ತಾನೇ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರುವಂತಹ ಆರ್ ಮಂಜುನಾಥ್ ಅವರು ಸರ್ಕಾರಕ್ಕೆ 1 ತಿಂಗಳ ಕಾಲ ಗಡುವನ್ನ ಕೊಟ್ಟು ಡೆಡ್ಲೈನ್ ಅನ್ನು ಕೊಟ್ಟು ಈಗ ಸರ್ಕಾರಕ್ಕೆ ಎಚ್ಚರಿಸುವಂತ ಒಂದು ಕೆಲಸವನ್ನ ಮಾಡಿರುವಂತದ್ದು. ಇದ್ರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಷ್ಟು ಹಣ ಬಾಕಿ ಉಳಿಸಿಕೊಂಡಿದೆ, ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಲ್ಲ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದು ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಜಗನ್ನಾಥ್ ಅವರು ಅಂದ್ರೆ ಆ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷರು ಆಗಿರುವಂತಹ ಜಗನ್ನಾಥ್ ಅವರು ಇದ್ದಾರೆ. ಬನ್ನಿ ಕೇಳೋಣ. ಸರ್, ಈಗ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದವರು ಅಧ್ಯಕ್ಷರು ಅವ್ರು ಮಾತನಾಡ್ತಾ ಹೇಳಿದ್ರು, ಸಾಕಷ್ಟು ಬಾಕಿ ಹಣ ಉಳಿಸ್ಕೊಂಡಿದ್ದಾರೆ, ಗುತ್ತಿಗೆದಾರರು ಸಂಕಷ್ಟದಲ್ಲಿದ್ದಾರೆ ಅನ್ನುವಂಥದ್ದು. ಅದರ ಮುಂದುವರೆದ ಭಾಗವಾಗಿ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಬಾಕಿ ಹಣ ಉಳಿಸ್ಕೊಂಡಿದ್ದಾರೆ, ಗುತ್ತಿಗೆದಾರರಿಗೆ ಸಂಕಷ್ಟ ಸಿಲುಕಿದ್ದಾರೆ, ಸಾಕಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಅವರು ಕೂಡ ಹೇಳಿದ್ರು. ಏನ್ ಸರ್ ಮೇಜರ್ ಆಗಿ ಏನಾಗ್ತಾ ಇದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ? ಕಲ್ಯಾಣ ಕರ್ನಾಟಕದಲ್ಲಿ ನೋಡಿ ಸರ್, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ಧರ್ಮಸಿಂಗ್ ಸಾಹೇಬರು ಫೈಟ್ ಮಾಡಿ ಭಾಳ ಪ್ರಯತ್ನ ಪಟ್ಟು ಆ ಜನರ ಉದ್ಧಾರ ಆಗಲಿ, ಹಿಂದುಳಿದ ಪ್ರದೇಶದ ಹೈದರಾಬಾದ್ ಕರ್ನಾಟಕ ಅಲ್ಲಿ ಬಡವರು ಮಕ್ಕಳು ಓದಲಿ, ರೈತರ ಬೆಳವಣಿಗೆ ಆಗಲಿ, ಏನೋ ಮಾಡಿ ಪ್ರಯತ್ನ ಪಟ್ಟು ಸರ್ಕಾರದಾಗ 371 ತಂದರು. ತಂದು ಅದಕ್ಕೆ ಬೇರೆ ಫಂಡ್ನು ಕೊಡಿಸ್ಕೊತಾರೆ. ಆ ಫಂಡ್ ದುರುಪಯೋಗ ಆಗಲ್ತಾ, ಅದ್ರ ಬಗ್ಗೆ ನಾವು ಭಾಳ ಕಳಕಳಿ ಇದ್ದಾರೆ. ಎಷ್ಟು ಪರ್ಸೆಂಟ್ ಸರ್? ಈಗ ನೀವು ಹೇಳ್ತಾ ಇದ್ರಿ 20-30% ಆಗ್ತಾ ಇದೆ ಅಂತ, ಎಷ್ಟು ಪರ್ಸೆಂಟ್ ಅಲ್ಲಿ ಕಮಿಷನ್ ಕೊಡಬೇಕಾಗುತ್ತೆ? ಕಮಿಷನ್ ನೋಡಿ ಸರ್, ಟೆಂಡರ್ ಹಾಕಬೇಕಾದ್ರಲ್ಲಿ, ಟೆಂಡರ್ ಕೆಲಸ ತೊಗೋಬೇಕಾದ್ರಲ್ಲಿ 10ರಿಂದ 15, 15ರಿಂದ 20. ಕೆಲವೊಂದು MLA ಒಳ್ಳೆ MLA ಇದ್ರೆ 10 ತಗೋತಾರೆ. ಮತ್ತೆಲ್ಲ ಕಾಂಟ್ರಾಕ್ಟರ್ ಸಾಯಲೆಕ್ಕ ಇರ್ಲೆಕ್ಕ 15 ತಗೋತಾರೆ. ಮತ್ತೊಬ್ಬೊಬ್ರು ಏನದ ಏನಾಗಿ ಇಟ್ಟು ಕೊಟ್ಟರೆ ನಾ ಕೆಲಸ ಕೊಡಿಸ್ತೀನಿ ಅಂತ ಆಡ್ತೋತಾರೆ. ಇಲ್ಲ, ಶುರುವಾಗಿದ್ದ ಮುಂಚೆನೇ ಕೊಡ್ಬೇಕು, ಕೊಟ್ಟೆ ಪೂಜೆ ಮಾಡಬೇಕು. ಪೂಜೆ ಆದ್ಮೇಲೆ ಇಲ್ಲ, ಪೂಜೆ ಆದ್ಮೇಲೆ ನಾವು ಬಲ, ಆಫೀಸರ್ ಬಲ, ನಾವು ಕೆಲಸದ ಮೇಲೆ ಬಲ. ಅದು ಸದ್ಯ ಕಂಟಿನ್ಯೂ ರೀ. ಇದು ಯಾವ್ಯಾವ ಇಲಾಖೆಯಲ್ಲಿ ಅಂದ್ರೆ ಕಲ್ಯಾಣ ಡಿಪಾರ್ಟ್ಮೆಂಟ್ ಅದು ಶಾಸಕರಿಗೆ ಕೊಡೋದು ಫಂಡ್ ರೀ. ಅದು ಅವ್ರು ಯಾವ ಡಿಪಾರ್ಟ್ಮೆಂಟ್ ಬೇಕಾದ್ರೂ ಕೊಡ್ಬೋದು. ಅವ್ರು ಎಲ್ಲಿ ಕೊಡ್ತಾರೆ ಅಲ್ಲಿ ಆ ಡಿಪಾರ್ಟ್ಮೆಂಟ್. ಶಾಸಕರಿಗೆ ಅನುದಾನ ಹಂಚಿಕೆ ಆಗಿರೋದ್ರಲ್ಲಿ ಅದರಲ್ಲಿ ಕಮಿಷನ್ ಅವ್ರು ಯಾವಾಗ ಹಾತಾರಲ್ಲ ವರ್ಕ್ ಕೊಡ್ತಾರಲ್ಲ, ಆಕ್ಷನ್ ಪ್ಲಾನ್ ಕೊಡ್ತಾರಲ್ಲ, ಆಕ್ಷನ್ ಪ್ಲಾನ್ ಯಾವ ವರ್ಕಿಗೆ ಕೊಟ್ರ ಅದು. ಇನ್ನು ಇದರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ಗುತ್ತಿಗೆದಾರರ ಸಂಘದಿಂದ ಕಮಿಷನ್ ಆರೋಪದ ಬಗ್ಗೆ ಸತ್ಯ ಆಗಿದ್ರೆ ಅವರು ಕೋರ್ಟ್ಗೆ ಹೋಗೋದಕ್ಕೆ ಹೇಳಿ. ಗುತ್ತಿಗೆದಾರರ ಆರೋಪಕ್ಕೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಯಾರೋ ಅದನ್ನ ಅವರ ಬಳಿ ಹೇಳಿಸ್ತಾ ಇದ್ದಾರೆ, ಗುತ್ತಿಗೆದಾರರು ಕೋರ್ಟ್ಗೆ ಹೋಗಲಿ ಅಂತ ಸಿಎಂ ಹೇಳಿದ್ದಾರೆ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು, ಸತ್ಯವಾಗಿದ್ರೆ ಕೋರ್ಟ್ಗೆ ಹೋಗೋದಕ್ಕೆ ಹೇಳಿ ಅಂತಿದ್ದಾರೆ. ಯಾರೋ ಇದನ್ನ ಅವರ ಬಳಿ ಹೇಳಿಸ್ತಾ ಇದ್ದಾರೆ ಅಂದಿದ್ದಾರೆ ಸಿದ್ದರಾಮಯ್ಯ. ಅದೆಂತ ಹೇಳಿ ಕೋರ್ಟ್ಗೆ ಹೋಗ್ಲಿ ಮಾಡಿಸ್ತಾ ಇದ್ದಾರೆ. ಅದೆಂತ ಹೇಳಿ ಕೋರ್ಟ್ಗೆ ಹೋಗ್ಲಿ ಮಾಡಿಸ್ತಾ ಇದ್ದಾರೆ. ಅದೆಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.